ಡಿಸೆಂಬರ್ 23ರಂದು ಕೇಂದ್ರದ ಉನ್ನತ ಮಟ್ಟದ ಸಮಿತಿ ಸಭೆ ಇದೆ. ಕೇಂದ್ರ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗ್ತಾರೆ. ರಾಜ್ಯಗಳ ಬರಗಾಲ ಪರಿಹಾರದ ಕುರಿತು ಚರ್ಚೆ ಮಾಡಲಾಗುತ್ತೆ. ಕರ್ನಾಟಕದ ಮನವಿಯ ಮೇರೆಗೆ ಅಮಿತ್ ಶಾ ಸಭೆ ನಡೆಸ್ತಾರೆ. ಕೇಂದ್ರ ಬರ ಅಧ್ಯಯನ ತಂಡದ ವರದಿಯನ್ನು ಮುಂದಿಟ್ಟುಕೊಂಡು ಮಾತುಕತೆ ನಡೆಯುತ್ತೆ. ಕರ್ನಾಟಕ ಸೇರಿ ಬರದ ರಾಜ್ಯಗಳಿಗೆ ಪರಿಹಾರವನ್ನು ಒದಗಿಸುವುದು, ರೈತರಿಂದ ಧಾನ್ಯ ಖರೀದಿ, ಕೊಬ್ಬರಿ, ತೆಂಗು ಖರೀದಿ ಬಗ್ಗೆ ಚರ್ಚೆ ಆಗುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ರಾಜ್ಯದ ವಾಸ್ತವ ಸ್ಥಿತಿಗತಿಗಳು ಹೇಗಿದೆ, ಯಾವ ರೀತಿ ನಮ್ಮ ರೈತರು ಕಂಗಾಲಾಗಿದ್ದಾರೆ, ಬರ ಹೇಗಿದೆ, ಇದೆಲ್ಲ ಅಂಕಿಅಂಶಗಳನ್ನು ಅವರು ಮುಂದೆ ಇಟ್ಟಿದ್ದಾರೆ. ಹಾಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಮೊನ್ನೆ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಇದ್ದರು ಅವತ್ತು ಪ್ರಧಾನಿಯವರ ಭೇಟಿಯಾದಂಥ ಸಂದರ್ಭದಲ್ಲಿ. ಈಗ ಡಿಸೆಂಬರ್ 23ಕ್ಕೆ ಒಂದು ಮಹತ್ವವಾದಂಥ ಸಭೆ ಕರೆದಿದ್ದಾರೆ ಅಮಿತ್ ಶಾ ಅವರು. ಬಟ್ ಈಗ ರೈತರಿಗೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ, ಖರೀದಿಗಳ ಬಗ್ಗೆ, ಧಾನ್ಯ ಖರೀದಿಗಳು ಮತ್ತು ಕೊಬ್ಬರಿ ತೆಂಗು ಖರೀದಿ ಬಗ್ಗೆ ಚರ್ಚೆ ಆಗೋದು, ಜೊತೆಗೆ ಕರ್ನಾಟಕಕ್ಕೆ ಯಾವ ರೀತಿ ಪರಿಹಾರವನ್ನು ಒದಗಿಸಬೇಕು ಅಂತ. ಯಾಕಂದರೆ 223 ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ. ಕೇಂದ್ರದಿಂದ NDRF ಹಣ ಕೂಡ ಬರಬೇಕಾಗಿದೆ ಅಲ್ವಾ. ಬಟ್ ಈ ಒಂದು ಸಭೆ ಇದೆ ಅಲ್ವಾ, ಅಮಿತ್ ಶಾ ಅವರು ಕರೆದಿರುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಸುದ್ದಿ ಸ್ಫೋಟ ಮತ್ತೆ ಮುಂದುವರಿಯುತ್ತೆ.